Finally we are here. Hi. Guys ನೋಡ್ರಿ ಫೋಟೋ ಸೆಷನ್. ದೇವ್ರ ಜೊತೆಗೆ ಫೋಟೋ ಸೆಷನ್ ಮಾಡ್ತಾ ಇದ್ದಾರೆ. ಟಿಫಿನ್ ಹೆಂಗಿತ್ತು? ಚೆನ್ನಾಗಿತ್ತಾ? ಹೌದು, ಈ ಪ್ಲೇಸ್ ಬಗ್ಗೆ ಹೇಳ್ರಿ ಸ್ವಲ್ಪ. ಸೊ ಗಾಯ್ಸ್ ಇವಾಗ ನಾವು ಟಿಫಿನ್ ಮಾಡೋಕ್ಕೆ ಒಂದು ಕಡೆ ಸ್ಟಾಪ್ ಮಾಡಿದ್ದೀವಿ. ದಟ್ ಈಸ್ ಆದಿವಾಲ ಪಿರಮಿಡ್. ಹೋಗೋಣ, ಲೆಟ್ಸ್ ಗೋ ಎಂಜಾಯ್. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲ ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಬೆಳಿಗ್ಗೆ ನೋಡಿ ಟೈಮ್ ಇಟ್ಸ್ ಆಲ್ರೆಡಿ 4:40. ಸ್ವಲ್ಪ ಲೇಟ್ ಆಯಿತು, ಬಟ್ ಎದ್ದಿದ್ದೀವಿ. ಇವತ್ತೆಲ್ಲ ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ದಿನ ಹೇಗಿರುತ್ತೆ, ಎಲ್ಲೆಲ್ಲಿ ಸ್ಟಾಪ್ ಮಾಡ್ತೀವಿ, ಎಲ್ಲದನ್ನು ತೋರಿಸ್ತೀನಿ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್ ದ ವ್ಲಾಗ್. ಥ್ಯಾಂಕ್ ಯು. ಸೊ ಇವತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ಎಲ್ಲ ಮಹಿಳೆಯರಿಗೂ ಹ್ಯಾಪಿ ವುಮೆನ್ಸ್ ಡೇ. ಸೊ ಬನ್ನಿ ನಾವು ಅಮ್ಮಂಗೂ ವಿಶ್ ಮಾಡೋಣ. ಅಮ್ಮ ಹಾಯ್ ಹೇಳು ಬ್ಲಾಗ್. ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು. ಸೊ ಅಮ್ಮಂಗೆ ವಿಶ್ ಮಾಡಿ ಆಯಿತು. ಇವಾಗ ನಾವೆಲ್ಲ ರೆಡಿ ಆಗಿದ್ದೀವಿ. ಟೈಮ್ ನೋಡಿ ಆಲ್ರೆಡಿ 6 ಗಂಟೆ. ಎಲ್ಲರೂ ರೆಡಿ ಆಗಿದ್ದೀವಿ, ಇನ್ನೇನು ಹೊರಡ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಇನ್ನೂ ಇಬ್ಬರು ಬರ್ತಾ ಇದ್ದಾರೆ. ಯಾರಂತ ನೋಡ್ತಾ ಇರಿ, ಹಂಗೆ ಗೊತ್ತಾಗತ್ತೆ. ಹಾಯ್, ಕಮ್ ಹಿಯರ್. ಹೆಂಗಿದ್ಯಾ? ಚೆನ್ನಾಗಿ. ಹಾಯ್ ಹೇಳಿ ಎಲ್ರಿಗೂ. ಹಾಯ್. ಸೊ ಗೈಸ್ ಇವಾಗ ನನ್ನ ತಮ್ಮ ನೋಡಿ ಪಾಪ 2 ಬ್ಯಾಗ್ ಕಷ್ಟ ಆಗ್ತಾಯಿದೆ, ಆದರೂ ಎತ್ತಾ ಇದ್ದೇನೆ. ಸೊ ಇವಾಗ ನನ್ನ ಕೈಯಲ್ಲಿ ಒಂದು ಬ್ಯಾಗ್ ಇದೆ, ಊಟದ್ದು ಬ್ಯಾಗ್ ಎತ್ಕೊಂಡು ಹೊರಟಿದ್ವಿ. ಎಷ್ಟು ಕಷ್ಟ ಪಡ್ತಾ ಇದೆ. ಇಲ್ಲ ಗೈಸ್, ಇವಾಗ ಹೋಗ್ತಾ ಇದ್ದೀವಿ. ಹೋಗಿ ನಮ್ಮ ಜೊತೆ ಇಬ್ರು ಬರ್ತಾ ಇದ್ದಾರೆ. ಅವನು ಹಂಗೆ ದಾರಿಯಲ್ಲಿ ಕರ್ಕೊಂಡು ಹೋಗೋ. ಮಧ್ಯದಲ್ಲಿ ಅಜ್ಜಿ ತಾತ. ಹೋಗೋಣ, ಲೆಟ್ಸ್ ಗೋ ಎಂಜಾಯ್. ಹಂಗೆಲ್ಲ ಮಾಡೋಕ್ಕೆ ಬರಲ್ಲ, ದೂರಿಂದ ನೋಡಿರ್ತೇವಲ್ಲ ಅವಾಗೆಲ್ಲ ಆಯ್ತು. ನೋಡ್ರಿ ಗೈಸ್, ಸನ್ರೈಸ್ ಯಾವಾಗ ಮಾಡ್ತೀರ ಗೈಸ್? ವಾವ್, ನನ್ನ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಿಲ್ಲ, ಬಟ್ ನಾರ್ಮಲ್ ಅಂದರೆ ಐಸಿಂದ ಅಂತೂ ಸಖತ್ತಾಗಿ ಕಾಣ್ತಾ ಇದೆ. ಸೊ ಗೈಸ್ ಇವಾಗ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ? ನಾವು ಊರಿಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿ ನೋಡ್ಕೊಂತ ನೋಡೋಣ. ಏನು ನೋಡೋಣ? ಪಪ್ಪ ಇವತ್ತು ಹಾಯ್ ಹೇಳಿಲ್ಲ. ಹಾಯ್ ಹೇಳಿಪ್ಪ. ಸೈಡ್ ಪಪ್ಪ ಹಾಯ್ ಅನ್ರಿ. ತಾತ ಏನಪ್ಪ ಹಾಯ್ ಅನ್ರಿ. ಹಾಯ್ ಅನ್ರಜ್ಜಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಹೇಳ್ರಿ ಹಾಯ್ ಹೇಳ್ರಿ. ಗೈಸ್ ನೋಡಿ, ಗೈಸ್ ನಮ್ಮ ಮನೇಲೆಲ್ಲ ಕ್ಯಾಮ್ರಾ ಶೈ. ಎಸ್ ಗೈಸ್, ಆಫ್ಲೈನ್ ಇದ್ದಾಗ ಎಷ್ಟು ಜೋಕ್ಸ್ ಮಾಡ್ತಾರೆ, ಎಸ್ ಗೈಸ್. ಇವಾಗ ಅಷ್ಟೊಂದು ಮಾಡಲ್ಲ, ಬಿಕಾಸ್ ಕ್ಯಾಮ್ರಾ ಆನ್ ಇದೆ. ಬರೀ ಡೌಗಳು ನಿಂದು. ಎಸ್ ಗೈಸ್, ಹಂಗೆ ಗಲ್ಲ ಹಾಟ್ ಬ್ಲ್ಯಾಕ್ ಐಸ್ ಮೈಟ್ ಮೈಯ ಫ್ಯೂಚರ್ ಡಾರ್ಕ್ ಕೊಲವರೆ ಡೇ ಕೊಲವರೆ ಡೇ. ಗಾಯ್ಸ್ ಇವಾಗ ನಾವು ಟಿಫಿನ್ ಮಾಡೋಕ್ಕೆ ಒಂದು ಕಡೆ ಸ್ಟಾಪ್ ಮಾಡಿದ್ದೀವಿ. ದಟ್ ಈಸ್
ಆದಿವಾಲ ಪಿರಮಿಡ್ಡು. ನಾವಿಲ್ಲಿ ಯೂಶಲಿ ಊರಿಗೆ ಹೋಗ್ಬೇಕಾದ್ರೆ ಇಲ್ಲೇ ಬರೋದು ಟಿಫಿನಿಗೆ. ಸೊ ಇವಾಗ ಮತ್ತೆ ಇಲ್ಲೇ ಬಂದು ಟಿಫಿನ್ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮೆಡಿಟೇಷನ್ ಮಾಡಿ ಮತ್ತೆ ಹೋಗೋದು. ಸೊ ಹೊಟ್ಟೆ ತುಂಬ ಹಸಿತಾ ಇದೆ. ತಾತ ಚೆನ್ನಾಗಿದ್ದೀರಾ? ಹಾಂ. ಸೊ ಸಾರಿ ಯಾವ ಇವೆಲ್ಲ ಇವಾಗ ನಾವು ಆದಿವಾಲ ಪಿರಮಿಡ್ ಒಳಗಡೆ ಇದ್ದೀವಿ. ಆ್ಯಂಡ್ ನಿಜ ಹೇಳ್ತೀನಿ, ತುಂಬ ಕಾಮಾಗಿದೆ. ಅಮೇಝಿಂಗ್ ಪ್ಲೇಸ್, ಮಸ್ಟ್ ವಿಸಿಟ್. ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ, ಬಟ್ ದೆನ್ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್. ನೋಡಿ, ಮೇನ್ ರೋಡಿಂದ ಲೈಕ್ ಲಿಟ್ರಲಿ ಹೈವೇಯಿಂದ ಕಾಣಿಸುತ್ತೆ ಈ ಪಿರಮಿಡ್ಡು. ಆ್ಯಂಡ್ ಮೇಲ್ಗಡೆ ಇದು ಕಿಂಗ್ಸ್ ಚೇಂಬರ್ ಅಂತ ನಮ್ಮ ಪಿರಮಿಡ್ ವ್ಯಾಲಿಯಲ್ಲೂ ಇದೆ. ಸೊ ಇಲ್ಲೂ ಹಾಗೆ ಫುಲ್ ಇಟ್ ಇಸ್ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್. ಬಟ್ ದೆನ್ ನಿಜ ತುಂಬ ಕಾಮಾಗಿದೆ. ಈ ಕನ್ಸ್ಟ್ರಕ್ಷನ್ ನಡೆಯುವಾಗಲೇ ನಾವು ತುಂಬ ಸಲ ಊರಿಗೆ ಹೋಗುವಾಗೆಲ್ಲ ಇಲ್ಲೇ ಬರ್ತೀವಿ ಟಿಫಿನ್ ಮಾಡೋಕ್ಕೆ ಅಥವಾ ಮೆಡಿಟೇಷನ್ ಮಾಡೋಕ್ಕೆ. ಸೊ ತುಂಬ ಚೆನ್ನಾಗಿದೆ. ಇವಾಗ ನಮ್ಮ ತಾತಂಗೆ ಚೇರ್ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡ್ರಿ, ಸಾರಿ ಬರ್ರಿ. ಮಾ, ವಾಟ್ ಡು ಯು ಫೀಲ್ ಅಬೌಟ್ ದಿಸ್ ಪ್ಲೇಸ್? ಅದನ್ನೇನು ಹೇಳಕ್ಕಾಗಲ್ಲ. ಪಿರಮಿಡ್ ಅಂದ್ರೆ ಎನರ್ಜಿನೇ ಇದೆ. ಬಂದೆ ಇಲ್ಲಿ ಒಳಗಡೆ ಬರೋ ಅಷ್ಟೊತ್ತಿಗೆನ ಎನರ್ಜಿ ಫೀಲ್ ಆಗ್ಬಿಡುತ್ತೆ. ನೋಡಿ, ನಮ್ಮ ಪಪ್ಪ ಆಲ್ರೆಡಿ ಧ್ಯಾನ ಕೂತ್ಬಿಟ್ಟಿದ್ದಾರೆ. ಇದು ಎಂಟರ್ ಆಫ್ ದ ಕಿಂಗ್ಸ್ ಚೇಂಬರ್. ಹಿಂಗೆ ಮೇಲೆ ಹೋಗ್ಬೇಕು ಇವಾಗ. ನಾವಿವಾಗ ಮೇಲೆ ಬಂದ್ವಿ ಕಿಂಗ್ಸ್ ಚೇಂಬರ್ ಮೇಲೆ. ಸೊ ಅಕ್ಕ, ಇದು ಇಲ್ಲಿ ಚೇರ್ಸ್ ಹಾಕ್ತಾರೆ, ಇದು ಸೆಂಟರು. ಹಾಂ, ಅಲ್ಲಿಂದ ಇಲ್ಲಿಗೆ ಎನರ್ಜಿ ಬರುತ್ತೆ. ನೋಡಿ, ಅಲ್ಲಿ ಮೇಲಿಂದ ಈ ಪಾಯಿಂಟಿಗೆ ಎನರ್ಜಿ ಬರುತ್ತೆ. ಇಲ್ಲಿಂದ ಆಮೇಲೆ ಎಲ್ಲರಿಗೂ ಎನರ್ಜಿ ಹೋಗುತ್ತೆ. ಸೊ ಇಲ್ಲೆಲ್ಲ ಚೇರ್ಸ್ ಹಾಕ್ತಾರೆ. ಸೊ ಪಿರಮಿಡ್ ವ್ಯಾಲಿಗೆ ಯಾರ್ಯಾರು ಹೋಗಿದ್ರಿ ಇದ್ರ ಬಗ್ಗೆ ಐಡಿಯಾ ಇರುತ್ತೆ ಆಯಿತಾ. ಸೊ ನೋಡಿ, ಹಿಂಗಿದೆ ಕಿಂಗ್ಸ್ ಚೇಂಬರು. ಆ್ಯಂಡ್ ದಿಸ್ ಇಸ್ ದ ಪಿರಮಿಡ್ ಇನ್ಸೈಡ್ ಹೆಂಗಿರುತ್ತೆ ಅಂತ. ಆ್ಯಂಡ್ ಅಲ್ಲಿ ಎಲ್ಲ ಒಂದು ಸ್ವಲ್ಪ ಮೇಲೆ ನೋಡ್ರಿ. ನೋಡ್ರಿ, ಅಲ್ಲಿ ಪಪ್ಪ ಟಿಫಿನ್ ಮಾಡ್ತಾಯಿದ್ದಾರೆ, ಅಮ್ಮ ಏನೋ ಮಾಡ್ತಾಯಿದ್ದಾರೆ. ಸೊ ಹೀಗೆ ದಿಸ್ ಇಸ್ ದ ಕಿಂಗ್ಸ್ ಚೇಂಬರ್. ಇಲ್ಲೇನೋ ವಾಲ್ ಥರ ಕಟ್ಸಿದ್ದಾರೆ, ಏನಕ್ಕಂತ ಗೊತ್ತಿಲ್ಲ, ಬಟ್ ಇಟ್ಸ್ ಅಮೇಝಿಂಗ್, ಸಖತ್ತಾಗಿದೆ. ಸೊ ಬರ್ರಿ, ಒಬ್ಬೊಬ್ಬರೇ ಟಿಫಿನ್ ಹೆಂಗಿತ್ತು, ಏನು ಮಾಡೋದು ನೆಕ್ಸ್ಟು. ಆ್ಯಂಡ್ ಪಪ್ಪ ಮೆಡಿಟೇಷನ್ ಮಾಡಿದ್ರು. ಸೊ ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತಲೂ ಕೇಳೋಣ. ಪಪ್ಪ 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 ತಿರ್ಗ್ರಿ ಕಡೆ ಹಾಯ್ ಹೇಳ್ರಿ. ಇವತ್ತೇನೋ ಸ್ಪೆಷಲ್ಲು. Happy Women's Day to all my sisters, mothers, and all the women on planet Earth. Happy Women's Day. Thank you. Happy Women's Day. ಅವ್ನು ನೋಡ್ರಿ ಅಲ್ಲೋಗಿದ್ದಾನೆ. ಬಂದೆ ನೋಡ್ರಿ ಗೈಸ್, ದಿಸ್ ಇಸ್ ದ ಪ್ಲೇಸ್ ಆಯಿತಾ. ಅಲ್ಲಿ ನೋಡ್ರಿ, ಅಲ್ಲಿ ಕೊಕೊನಟ್ ಟ್ರೀಸ್ ಎಲ್ಲ ಕಾಣಿಸ್ತಿದೆ ಆಯಿತಾ. ಸೊ ಇವಾಗ ಯು ಕ್ಯಾನ್ ಸಿ ದ ಹೈವೇ ಫ್ರಮ್ ಹಿಯರ್. ಅಲ್ಲಿ ವೆಹಿಕಲ್ಸ್ ಎಲ್ಲ ಮೂವ್ ಆಗ್ತಿದೆ. ಐ ಆಮ್ ನಾಟ್ ಶ್ಯೂರ್ ಇಫ್ ಯು ಆರ್ ಏಬಲ್ ಟು ಸೀ ಇಟ್, ಬಟ್ ದೆನ್ ಅಲ್ಲಿ ವೆಹಿಕಲ್ಸ್ ಎಲ್ಲ ಮೂವ್ ಆಗ್ತಿದೆ. ಆ ಹೈವೇಯಿಂದ ನಮಗೆ ಈ ಪಿರಮಿಡ್ ಕಾಣುತ್ತೆ. ನೋಡಿ ಗೈಸ್, ಆ್ಯಸ್ ಯೂಶುವಲ್ ಟ್ರಾವೆಲ್ ಟೈಮಲ್ಲಿ ನಮ್ಮಮ್ಮ ಮಾಡೋದು ಒಂದೇ ಒಂದು, ದಟ್ ಈಸ್ ಉಪ್ಪಿಟ್ಟು ಮೇಡ್ ಬೈ ಮೈ ಮಾಮ್. ಟಿಫಿನ್ ಹೆಂಗಿತ್ತು? ಸೂಪರ್ ಇತ್ತಾ? ನೋಡ್ರಿ, ಹೀರೋ ನಮ್ಮ ತಾತ.
ಒಂದು ಥರನೇ ಸೂಪರ್ ಆಗಿತ್ತು. ಸ್ವಲ್ಪ ಜೋರಾಗಿ ಹೇಳ್ರಿ. ಒಂದು ಥರನೇ ಸೂಪರ್ ಆಗಿತ್ತು. ಸೂಪರ್ ಆಗುತ್ತಾ? ಹೆಂಗಿತ್ತು? ಹಾಂ, ನಿಂದು ಹೆಂಗೆ ಟಿಫಿನ್? ಹೆಂಗಿತ್ತು ಟಿಫಿನ್? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಟಿಫಿನ್ ಹೆಂಗಿತ್ತು? ಚೆನ್ನಾಗಿತ್ತಾ? ಹೌದು, ಈ ಪ್ಲೇಸ್ ಬಗ್ಗೆ ಹೇಳ್ರಿ ಸ್ವಲ್ಪ. ಇದು 99/99 ಪಿರಮಿಡ್ ಹಿರಿಯೂರ್ ಹತ್ರ ಆದಿವಾಲ ಗ್ರಾಮ ಇದೆ. ಆ ಆದಿವಾಲ ಗ್ರಾಮದ ಹತ್ರ ಈ ಒಂದು ಪಿರಮಿಡ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಿರೋದು. ಸೆಕೆಂಡ್ ಬಿಗ್ಗೆಸ್ಟ್ ಪಿರಮಿಡ್ ಆಫ್ ಕರ್ನಾಟಕ ಅಂತ ಹೇಳ್ಬೋದು. ಸೊ ಇದು ನಾವು ಯಾವುದೇ ಟೈಮಲ್ಲಿ ಊರಿಗೆ ಹೋಗ್ಬೇಕಾದ್ರೆ ಇಲ್ಲಿಗೆ ಬಂದು ಧ್ಯಾನ ಮಾಡಿ ತಿಂಡಿ ತಿನ್ಕೊಂಡೆ ನಾವು ಹೋಗೋದು. ಸೊ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹೆಚ್ಚಿನ ಒಂದು ಜನಾಕರ್ಷಣೆ ಆಗುವಂಥ ಒಂದು ಸ್ಥಳ ಇದು. ಯಾಕಂದರೆ ಒಂದು ಈ ಕಾಸ್ಮಿಕ್ ಎನರ್ಜಿ ಅಂತ ಏನಿದೆ ಈ ಪಿರಮಿಡಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತ ಹೇಳ್ಬೋದು. ಯಾಕಂದರೆ ಕಂಪ್ಲೀಟ್ ನೀವು ಸುತ್ತಮುತ್ತಲ ಎಲ್ಲ ನೋಡಿದರೆ ಹಚ್ಚ ಹಸಿರಿನ ಒಂದು ವಾತಾವರಣ. ಸೊ ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಇಷ್ಟೊಂದು ದೊಡ್ಡದಾದ ಒಂದು ಪಿರಮಿಡನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಮ್ಮೆಲ್ಲರ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಒಂದು ದಿವ್ಯಾಶೀರ್ವಾದದಿಂದ ಹಾಗೂ ಇಲ್ಲಿ ಹಿರಿಯೂರಿನ ಒಂದು ಪಿರಮಿಡ್ ಮಾಸ್ಟರ್ಸ್ ಏನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಗೌರೀಶ್ ಸರ್ ಏನಿದ್ದಾರೆ. ಸೊ ಅವರು ಒಂದು ಕಾರ್ಯ ಅತ್ಯಂತ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಮೆಟ್ಟಿ ನಿಂತು ಈ ಒಂದು ಪಿರಮಿಡನ್ನು ಈ ಒಂದು ಸ್ಥಿತಿಗೆ ತಂದಿದ್ದಾರೆ. ಇದನ್ನು ಕಟ್ಟಬೇಕಾದ್ರೆ ಒಂದಿಲ್ಲ ಒಂದು ಸವಾಲುಗಳು ಬರ್ತಾನೆ ಇತ್ತು. ಆದ್ರೂ ಅದನ್ನು ಬಿಡದೇನೆ ಅದನ್ನು ಒಂದು ಸವಾಲು ಅಂತ ಸ್ವೀಕರಿಸಿ ಈ ಒಂದು ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಮೈತ್ರೇಯ ಧ್ಯಾನದ ಎಲ್ಲ ಒಂದು ಪಿರಮಿಡ್ ಮಾಸ್ಟರ್ಸ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ನೋಡ್ರಿ ಇಲ್ಲಿ ಎಷ್ಟು ಗ್ರೀನರಿ ಇದೆ. ಈ ಗ್ರೀನರಿ ಮಧ್ಯ ಈ ಒಂದು ಪಿರಮಿಡ್ ಆಸಮ್ ಅಲ್ಲ. ದಟ್ ಈಸ್ ದ ಎಂಟ್ರಿ ಆಫ್ ದ ಪ್ಲೇಸ್. ಸೊ ಯಾ, ಫೈನಲಿ ರೀಚ್. ನೋಡಿ ಅಲ್ಲಿ ಕಾರ್. ಎಸ್, ಆಲ್ ಸೆಟ್. ಇವಾಗ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಅಂತ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ತಾತ. ಬಾಯ್ ತಾತ. ಸೊ ಇವಾಗ ನಾವು ಆದಿವಾಲ ಪಿರಮಿಡ್ಗೆ ಬಾಯ್ ಬಾಯ್ ಹೇಳಿ ಎಲ್ಲರೂ ಹೊರಟಿದ್ದೀವಿ. ನೆಕ್ಸ್ಟ್ ಸ್ಟಾಪ್ ಎಲ್ಲಿ ನೋಡೋಣ. ನೋಡಿ ನಮ್ಮಮ್ಮ ತವ್ರ ಮನೆಗೆ ಹೋಗ್ತಾರೆ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ತವ್ರ ಮನೆಗೆ ಹೋಗ್ಬೇಕಂದ್ರೆ ಎಲ್ಲರೂ ಫುಲ್ ಖುಷಿಯಾಗಿ ಹೋಗ್ತಾರೆ. ತವ್ರ ಮನೆಗೆ ಹೋಗ್ಬೇಕಂತ. ಅದೇ ಅಲ್ಲ, ಅದು ಬ್ಲ್ಯಾಕ್ ಕಲರ್ ನೋಡ್ರಿ. ನಮ್ಕಿನ ಅವ್ರಿಗೆ ಹೋಗ್ಬೇಕನ್ನೋದು ಅವ್ರ ತುದಿಗಾಲಲ್ಲಿ ನಿಂತಿರ್ತಾರೆ. ಏನಿಲ್ಲ ಗೈಸ್, ಹಂಗೇನಿಲ್ಲ, ಅವ್ರು ಸುಮ್ಮನೆ ಹೇಳ್ತಾರೆ. ಇವಾಗ ನಾವು ಹರಿಹರೇಶ್ವರ ಟೆಂಪಲ್ ಅಂತ ನಮ್ಮೂರ ಹತ್ರನೇ, ಹರಿಹರ ನಮ್ಮೂರು. ಸೊ ಇಲ್ಲಿ ಬಂದಿದ್ದೀವಿ. ಇವಾಗ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ಅಜ್ಜಿ ತಾತ ಅಮ್ಮ ಅಪ್ಪ ನೋಡ್ರಿ. ನಮ್ಮಮ್ಮ ಸೀರೆ ನೋಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಅವರ ಫುಲ್ ಬ್ಯುಸಿ ಇದ್ದಾರೆ. ಇವಾಗ ಎಂಟರ್ ಆಗ್ತಾ ಇದ್ದೀವಿ ಟೆಂಪಲ್ನ. ನೋಡ್ರಿ ಹಿಂಗಿದೆ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಮೇಲೆ ಸಿಗ್ತೀನಿ ನಾನು. ಇಲ್ಲ ಆ್ಯಕ್ಚುಲಿ ಗೈಸ್ ವಿಡಿಯೋ ಮಾಡೋಂಗಿಲ್ಲ, ಬಟ್ ದೆನ್ ಅದೇ ದೇವರು. ಸೊ ದಿಸ್ ಇಸ್ ದ ಎನ್ವಿರಾನ್ಮೆಂಟ್.
ನೋಡ್ರಿ ಫೋಟೋ ಸೆಷನ್. ದೇವ್ರ ಜೊತೆಗೆ ಫೋಟೋ ಸೆಷನ್ ಮಾಡ್ತಾರೆ. ದೇವ್ರ ಜೊತೆಗೆ ಫೋಟೋ ಸೆಷನ್ ಮಾಡ್ತಾರೆ. ಹೆಂಗ ಅನ್ನಿಸ್ತು ಟೆಂಪಲ್ಲು? ನಾವು ಬಂದಿರೋದೇ ಇದೇ ನಾಡಲ್ಲೇ ಹುಟ್ಟು ಬೆಳೆದು ನೋಡ್ತಾ ಇರೋದೇ ಫಸ್ಟ್ ಟೈಮ್ ಇದೆ ದೇವಸ್ಥಾನ. ನೋಡ್ರಿ ನಮ್ಮ ಅಜ್ಜಿನೇ ಎಷ್ಟು ವರ್ಷ ಆಯಿತು ಇಲ್ಲೇ ಇದ್ರೂ ಈ ಟೆಂಪಲಿಗೆ ಬಂದಿಲ್ಲ. ನಮ್ಮ ಅಮ್ಮಂದು ಇದೆ ಊರು, ಅವರು ಬಂದಿಲ್ಲ. ಪಪ್ಪ ಪಪ್ಪ ಇಗ್ನೋರ್. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ತಾತ ಹೆಂಗ ಅನ್ನಿಸ್ತು ದೇವಸ್ಥಾನ? ದೇವಸ್ಥಾನ ಹೆಂಗ ಅನ್ನಿಸ್ತು? ಹೆಂಗಿತ್ತು ಟೆಂಪಲ್? ಚೆನ್ನಾಗಿತ್ತು ಅಷ್ಟೇ, ಬೇರೇನಿಲ್ಲ. ಏನು ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಟೆಂಪಲಲ್ಲಿ ಏನು ಎಂಜಾಯ್ ಮಾಡಿದೆ ನೀನು? ಹೋಗಿ ಗಣೇಶ ನೋಡಿ, ಮತ್ತೆ ಅದು ಶಿವಂದು ತ್ರಿಶೂಲ ನೋಡಿ ಬಂದಿದ್ದು ಖುಷಿ ಆಯ್ತು. ಸೊ ಈ ದೇವಸ್ಥಾನದ್ದು ಶಾರ್ಟ್ಸ್ ಎಲ್ಲ ಆಮೇಲೆ ಬರುತ್ತೆ, ಹಾಗೆ ನೋಡ್ತಾ ಇರಿ. ಸೊ ತುಂಬ ಏನ್ಷಿಯಂಟ್ ಟೆಂಪಲ್ ಇದು, ತುಂಬ ಚೆನ್ನಾಗಿತ್ತು. ಗೈಸ್ ಇವಾಗ ದರ್ಶನ ಆಯಿತು. ಇವಾಗ ನಾವೆಲ್ಲ ಹೊರಡ್ತಾ ಇದ್ದೀವಿ. ಆ್ಯಂಡ್ ದರ್ಶನ ತುಂಬ ಚೆನ್ನಾಗಾಯಿತು. ಟೆಂಪಲ್ ಎಲ್ಲ ನೋಡಿ ಆಯಿತು. ಇವಾಗ ನೆಕ್ಸ್ಟ್ ಸ್ಟಾಪ್ ನಮ್ಮೂರು. ಗೈಸ್ ಇವಾಗ ನಾನು ಒಂದು ರೌಂಡ್ ನಿದ್ದೆ ಮಾಡಿ ಎದ್ದಿದ್ದೀನಿ. ಸೊ ನನ್ನ ಮುಖದಲ್ಲಿ ಅದು ತುಂಬ ಚೆನ್ನಾಗಿ ಕಾಣ್ತಾ ಇರ್ಬೋದು. We are going. ಸೊ ಗೈಸ್ ಇವಾಗ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡಿದ್ವಿ. ಕಲ್ಲಂಗಡಿ ಹಣ್ಣು ತೊಗೊಂಡ್ವಿ. ಸೊ ಇನ್ನು 15 ನಿಮಿಷದಲ್ಲಿ ಊರಿಗೆ ರೀಚ್ ಆಗ್ತೀವಿ. ಗೋ. Guys, finally we are here. Hi. Really? ಬೆಳಗ್ಗೆಯಿಂದ
ಎಷ್ಟು ಕಾಯಕತ್ತೆ 3 ಗಂಟೆ 2 ಗಂಟೆ ಬಂದು ಕಾಯಕತ್ತಿದ್ವಿ ನಾವು. ನೀವು ಫೋನ್ ಹಚ್ಚಿ 3 ಗಂಟೆ ಅಂದ್ರೆ ಅದಕ್ಕೆ ಸುಮ್ಮನೆ ಹಾಯ್ ಹಾಯ್ ಅಜಯ್ ಹಾಯ್ ಹೇಳ್ರಿ. ಹಲೋ ಗೈಸ್ ನೋಡಿ, ನಮ್ಮ ಮನೆಯಲ್ಲೂ ನಾವು ಕ್ರಿಕೆಟ್ ನೋಡ್ತಾ ಇದ್ವಿ. ಸೋ ಫಾರ್ ಗುಡ್ ಸ್ಕೋರ್. ಅಮ್ಮನೂ ಅಪರೂಪಕ್ಕೆ ಕ್ರಿಕೆಟ್ ನೋಡೋಕೆ ಕುತ್ಕೊಬಿಟ್ಟಿದ್ದಾರೆ. ಯಾಕೆ ಖುಷಿಗಂತ ಗೊತ್ತಿಲ್ಲ. ಸೊ ಇವತ್ತಿನ ವ್ಲಾಗ್ ಹೀಗಿತ್ತು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಐ ಲವ್ ಯು ಆಲ್. ಬಾಯ್ ಬಾಯ್.